ನೋಡಿ, ಇದು ಬೇಯಿಸಿದ ಮಣ್ಣು ಅಂದರೆ ಟೆರಕೋಟಾ ಅಂತಾರಲ್ಲ, ಮಡಕೆ ಅಂತಾರಲ್ಲ ಅದು. ಇದು ನಾರ್ಮಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಈ ಆ್ಯಸಿಡ್ಡು ಇದಕ್ಕೆ ತೊಟ್ಟಿಕ್ಸಿದ್ರೆ ಏನಾಗುತ್ತೆ ಅಂದರೆ, ತೋರಿಸ್ತೀನಿ, ಇದು ಏನು ಕರಗಲ್ಲ, ಇದು ಹೆಂಗಿದೆ ಹಾಗೇ ಇರುತ್ತೆ. ಅದೇ ನಿಮಗೆ ಇದಿದೆಯಲ್ಲ, ಇದು ನೊರೆ ಉಕ್ಕು ಬರ್ತದೆ. ಇದನ್ನು ತಯಾರಿಸಿರೋದು ಸಿಮೆಂಟಲ್ಲಿ, ಸಿಮೆಂಟಲ್ಲಿ ತಯಾರಿಸಿರೋದು. ಇದು ಪಿಂಗಾಣಿನೂ ಅಲ್ಲ, ಅಥವಾ ಸಿಮೆಂಟಲ್ಲಿ ಮಾಡಿರೋದು. ಇದು ಪಿಂಗಾಣಿನೂ ಅಲ್ಲ. ಅಂದರೆ ಪಿಂಗಾಣಿ ಅಂದರೆ ಜೇಡಿ ಮಣ್ಣ ಬೇಯಿಸಿರ್ತಾರೆ. ಇದರಲ್ಲಿ ಕೆಂಪು ಮಣ್ಣು ಇದೆಯಲ್ಲ, ಅದು ಬಿಳಿ ಮಣ್ಣು ಇರ್ತದೆ ಅಷ್ಟೇ, ಬಿಡಿ ಜೇಡಿ ಮಣ್ಣು. ಇದರಲ್ಲಿ ಇದು ಒಳ್ಳೇದಾಗ ಕೆಟ್ಟದ ನಿಮ್ಮ ಪ್ರಶ್ನೆ. ಇದು ಆ್ಯಕ್ಚುಲಿ ಕೆಟ್ಟದಲ್ಲ, ಇದು ಕೆಟ್ಟದೇನಲ್ಲ, ಬಳಸ್ಬೋದು. ಇದು ಏನು ಅಂದರೆ ಮೇನಾಗಿ ನಮ್ಮ ಅಕ್ಕಪಕ್ಕನೇ ಸಿಗುತ್ತೆ. ನಮ್ಮ ಅಕ್ಕಪಕ್ಕನೇ ಸೃಷ್ಟಿ ಮಾಡ್ತಾರಲ್ವಾ. ಈ ಗುಜರಾತಿನ ತಯಾರಿಸಿ ಇಲ್ಲಿಗೆ ತರ್ತಾರೆ, ಇಲ್ಲೇ ತಯಾರಿಸ್ತಾರೆ. ಹಾಂ, ಇದು ಇದರಲ್ಲಿ ಇಟ್ಟಿರೋ ನೀರು ಕುಡಿದ್ರೆ ನಿಮಗೆ ಸಾಮಾನ್ಯವಾಗಿ ನೀರು ಸಿಗೋದು ನಮಗೆ ಆಮ್ಲೀಯತೆ ಇರ್ತದೆ ನೀರಲ್ಲಿ, ಅಂದರೆ ಅಸಿಡಿಕ್ ಇರುತ್ತೆ. ಇದರಲ್ಲಿ ಹಾಕಿದ್ರೆ ನಿಮಗೆ ಆ್ಯಸಿಡ್ಡು ರಿಯಾಕ್ಟ್ ಆಗಿ ಪ್ರತ್ಯಾಮ್ಲ ಆಗುತ್ತೆ, ಆಲ್ಕಲೈನ್ ಆಗುತ್ತೆ. ನಿಮ್ಮ ದೇಹಕ್ಕೆ ಆಮ್ಲೀಯ ನೀರು ಒಳ್ಳೆಯದಲ್ಲ, ಪ್ರತ್ಯಾಮ್ಲ ಒಳ್ಳೆಯದು, ಆಲ್ಕಲೈನ್ ಒಳ್ಳೆಯದು. ಆದ್ದರಿಂದ ಒಳ್ಳೆಯದು, ಮೊದಲನೇ ಪಾಯಿಂಟು. ಎರಡನೇದು ಏನು ಅಂತ ಹೇಳಿದ್ರೆ, ಇದಕ್ಕೆ ಹೊರಗಡೆ ಬಣ್ಣ ಬಳ್ಕೊಂಡಿದ್ದಾರೆ. ನೋಡೋಕ್ಕೆ ವ್ಯಾಪಾರ ಮಾಡೋಕ್ಕೋಸ್ಕರ ಚೆಂದ ಕಾಣಿಸ್ಲಿ ಅಂತ ಹೊರಗಡೆ ಬಣ್ಣ ಬಳ್ಕೊಂಡಿದ್ದಾರೆ, ಬಳ್ಕೊಳ್ಳಿ. ಆದರೆ ಜಾಗೃತ ಗ್ರಾಹಕರು ಒಳಗಡೆ ಬಣ್ಣ ಬಳ್ದಿರೋದನ್ನು ತೊಗೋಬಾರ್ದು. ಒಳಗಡೆ ಸಿಮೆಂಟೇನೇ ಇರಬೇಕು. ಒಳಗಡೆ ನಿಮಗೆ ಬಣ್ಣ ಇದ್ದರೆ ಬಣ್ಣದಲ್ಲಿರೋಂಥ ಭಾರಲೋಹಗಳೆಲ್ಲನೂ ನೀರಲ್ಲಿ ಕರಗಿ ನಮ್ಮ ದೇಹದೊಳಗೆ ಸೇರ್ಕೊಳ್ಳೋ ಚಾನ್ಸ್ ಇರ್ತದೆ.